ಏನು ಪ್ರೇಮ್ ಸಿಗೋದು ಬರ್ತಾನೆ ಹೋಗ್ತಾರೆ ಸುಮ್ಮನೆ ಖಾಲಿ ಇಲ್ಲ ಸಾರ್ವಜನಿಕವಾಗಿ ಎಲ್ಲ ಜನ ಅದರಲ್ಲಿ ನಿಮ್ಮ ಇದ್ದರೆಲ್ಲ ಅದರ ಅವ್ರು ಇದರಿಂದ ಆಧಾರವಾಗಿ ಮಾತಾಡ್ರ ನಮ್ಮಲ್ಲಿ ಪ್ರೊಟೆಕ್ಷನ್ ನಮ್ಮ ಮಹಿಳೆಯರಿಗೆ ಪ್ರೊಟೆಕ್ಷನ್ ಬೇಕು ನಾವು ಅಧಿಕಾರಿಗಳು ಬರಮಟ್ಟ ಎದ್ದಾಳಲ್ಲ ನನಗೆ ಒಂದು ಅಕ್ಷರಲ್ಲೂ ಮಾತಾಡ್ಯಾರ್ರಿ ಅವರು ನನಗೆ ಒಂದು ಅಕ್ಷರ ಅಂದ್ರೆ ನಾ ಯಾವಾಗಲೂ ಹಿಂಗೆ ಅನಿಸ್ಕೊಂಡಕ್ಕೆಲ್ಲ ನನಗೆ ಇವತ್ತು ಈ ಥರ ಅವಮಾನ ಆಗೈತಿ ಅಂದ್ರೆ ನನಗೆ ಯಾರಿಗೂ ಮುಖ ತೋರಿಸ್ಕೊಳಕ್ಕೂ ನಾನು ರೆಡಿ ಇರಲಿಲ್ಲ ಹಂಗಾಗಿ ನಾನು ಪಂಚಾಯತಿ ನಾನು ಬರೋದಿಲ್ಲ ಹಂಗೆ ಹಿಂಗದು ಎಲ್ಲ ನನ್ನ ಮುಖಂಡರು ನನ್ನ ಅಕ್ಕಂಗಿರು ಎಲ್ಲರೂ ಸೇರಿ ನನಗೆ ಇಲ್ಲ ನಾನು ರಾಜೀನಾಮೆ ಇಷ್ಟು ಕೊಟ್ಟರೆ ಇಷ್ಟು ಕೊಡೋಣ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ನನಗೆ ಭಾಳ ನೋವಾಗಿತ್ತು ಇದು ಏನ್ರಿ ನಾವು ಇಷ್ಟು ಕೊಟ್ಟರೆ ರಾಜೀನಾಮೆ ಕೊಡ್ತೇವೆ ನಾವು ಈಗ ಈ ಥರ ಎಲ್ಲ ಮಾತಾಡಿದ್ರೆ ನಾವು ಏನು ನಮಗೆ ಪ್ರೊಟೆಕ್ಷನ್ ಏನು ಯಾವ ವಿಷಯಕ್ಕೆ ನಿಮಗೆ ಅವಮಾನ ಆಯ್ತು ನೀವು ಏನು ಇಲ್ಲಿ ಮಾಡ್ತಾ ಇದ್ರಿ ನಿಮ್ಮ ಹುದ್ದೆ ಹೇಳ್ರಿ ನಿಮ್ಗೆ ಯಾವ ವಿಷಯಕ್ಕೆ ಅವಮಾನ ಆಯ್ತು ಯಾರು ಅವಮಾನ ಮಾಡಿದ್ರು ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ನಿಮಗೆ ಏನಾಗಬೇಕು ಅದನ್ನ ನಾನು ಲೀಲಾವತಿ ಹಿರೇಮಠ ಅಂತಂದು ನಾನು ಗ್ರಾಮ ಪಂಚಾಯತಿ ಆರ್ಸ್ ಬಂದಿದ್ದೆ ಬಿಜೆಪಿ ಆರ್ಸ್ ಬಂದ ನಿನ್ನೆ ಸಾಮಾನ್ಯ ಸಭೆ ಇತ್ತು ಸರ್ ಸಾಮಾನ್ಯ ಸಭೆ ಇದ್ದಾಗ ನಾವು ಒಳಗೆ ಕೂತ್ಕೊಂಡೇವಿ ಅಮರ್ ಅನ್ನೋರು ಬಂದರು ಅವರು ಏನು ಉತ್ತರ ತಗೋಬೇಕು ಅಂತಂದು ಬಂದ್ರು ಇನ್ನು ಅವ್ರು ಒಳಗಡೆ ಬಂದಿಲ್ಲ ಬಾಗ್ಲ ಕದ ಯಾಕೆ ಹಾಕೊಂಡು ಮೀಟಿಂಗ್ ಮಾಡ್ತೀರಿ ಮೀಟಿಂಗ್ ಓಪನ್ ಆಗಿ ಮಾಡ್ಬೇಕು ಅಂತಂದ್ರು ಇನ್ನು ಅವ್ರು ಒಳಗಡೆ ಇನ್ನು ಹೆಜ್ಜೆನೇ ಇಟ್ಟಿಲ್ಲ ಆಮೇಲೆ ಅವರು ಕುಳೇನೂರ್ ಮಾತೇಶ್ ಅಣ್ಣ ಮತ್ತೆ ಗೌಡಿ ಅಣ್ಣ ಅಂತಂದು ಅವ್ರು ಏನ್ ಮಾಡಿದ್ರು ಮಕ್ಕಳನ್ನ ಪಂಚಾಯತಿ ಮೆಂಬರೇ ಅವ್ರ ಏನಂದ್ರು ಇಲ್ಲ ನೀವು ಬಾಳ ಆಗೈತಿ ನಿಂದು
ಏನ್ ಹಾರಾಡಕತ್ ಬಿಟ್ಟಿಯಲ್ಲ ನೀನು ಅಂತ ಅವ್ನ ಕೊಳ್ಪಟ್ಟಿ ಹಿಡ್ಕೊಂಡು ಇದು ಮಾಡಕ್ ಹೋದ್ರು. ನಮ್ ಸದಸ್ಯರು ನಮ್ಮ ರವಿ ಅಣ್ಣ ಅವರೆಲ್ಲ ಬಿಡ್ಸಾಕಂತ ಹೋದ್ರೆ ಒಂದು ನೀರಿನ ಬಾಟ್ಲಿ ಅವನ್ನೆಲ್ಲ ತಗೊಂಡು ಅವ್ರನ್ನ ಹೊಡೆಯೋದು ಅಂತ ಒಟ್ಟು ಇದು ದೌರ್ಜನ್ಯ ತೋರ್ಸಕ್ ಹೋದ್ರು. ಆಮೇಲೆ ಅದನ್ನ ಅವ್ರು ಬಂದ್ರು, ಅವ್ರು ಗೌರವಾನ್ವಿತ ಇದು ಅವ್ರ ಹೆಸರು ಹೇಳಕ್ ನನಗೂ, ಯಾಕಂದ್ರೆ ನಾಳೆ ನನ್ನ ಫ್ಯಾಮಿಲಿಗೆ ನೋವು ಆಗ್ಬಾರ್ದು ಅನ್ನೋದಕ್ಕೆ ನಾನು ಅವ್ರ ಹೆಸರು ಹೇಳಕ್ ನಾ ಇದು ಮಾಡಂಗಿಲ್ಲ. ಯಾಕಂದ್ರೆ ತೊಂದ್ರೆ ಅವರಿಂದ ತೊಂದರೆ ಬಂದ್ರು ಕಷ್ಟನೇ, ಅದ್ರ ಸಂಬಂಧ ನಾವು ಹೆಸರು ಹೇಳಂಗಿಲ್ಲ. ಈಗ ಎಲ್ಲ ನಾವು ಕಾಣಿಸಿದೀವಿ. ಆದ್ರೆ ಅವ್ರು ಏನಂದ್ರು ಹಿಂಗೆ ಮಾತಾಡಬೇಕಾರೆ ಇಲ್ರಿ ಅವರು ಕುತ್ಕೊಂಡು ನಿಂತ್ಕೊಂಡಿದ್ವಿ. ಅವಾಗ ಇಲ್ಲ ನಾವು ಏನ್ ಮಾಡಿದ್ವಿ, ನೀರಿನ ಬಾಟ್ಲಿ ಹಿಡಿದು ಹೊಡ್ಯಾಕತ್ತಿದ್ರಿ ಅಣ್ಣಾರ ಅಂತ ನಾನು ಅಂದೆ. ಅನ್ನದ್ಲೆ ಏಯ್ ನೀಂಗೇನ್ ಗೊತ್ತಾಯ್ತು ಸುಮ್ ಕುತ್ಕೋ ಕುತ್ಕೋ ಅಂತ ಅಂದ್ರು. ಅಲ್ಲ ನನಗೆ ಅಲ್ಲಿ ಇಷ್ಟು ಸಾರ್ವಜನಿಕರು ಎಲ್ಲರೂ ಇರ್ತಾರೆ. ಒಂದ್ ಅಕ್ಷರಲಿ ಮಾತಾಡಿದಾಗ ನನಗೆ ನೋವು ಅಕ್ಕತೆ ಇಲ್ಲ ಹೇಳ್ರಿ. ಹಂಗಾರ ಈ ತರ ಮಾಡಿದಾಗ ನನಗೆ ಅಲ್ಲಿ ಅವಗೌರವ ಆಗೈತಿ. ಮುಂದೆ ಏನ್ ಮಾಡಿದ್ರಿ? ಯಾರಿಗೆ ಅಧ್ಯಕ್ಷರಿಗೆಲ್ಲ ತಿಳಿಸಿದ್ರ? ಅಧ್ಯಕ್ಷರು ಅದಕ್ಕೆ ಏನು ಸ್ಪಂದನೆ ಕೊಟ್ಟಿಲ್ಲ. ಅವ್ರು ಒಳಗೆ ಹೊರಗಡೆ ಅಷ್ಟೆಲ್ಲ ಜನ ಎಲ್ಲ ಇದು ಮಾಡಾಕತ್ತಾರ. ನಮ್ಮ ಮುಖಂಡರು ಎಲ್ಲರೂ ಬಂದಾರ. ಹಂಗಾರೆ ಏನಾಗೈತಿ ನಿಮ್ ಸದಸ್ಯರಿಗೆ ಏನಾಗೈತಿ ಅಂತ ಒಂದ್ ಹೆಜ್ಜೆ ಹೊರಗೆ ಬಂದು ನನಗೆ ಕೇಳಿಲ್ರಿ ಅವ್ರು. ಮತ್ತೆ ನಾವು ಯಾರಿಗೆ ಪ್ರೊಟೆಕ್ಷನ್ ನಾವು ಯಾರು ಕೇಳಲ್ಲ? ಹಂಗಾರೆ ಹೇಳ್ರಿ, ನನಗೆ ನಿನ್ನಿಂದ ಅಷ್ಟು ಈಗ ಮಹಿಳೆಯರಿಗೆ ಭದ್ರತೆ ಇಲ್ಲ ಅನ್ನೋದು ಭ್ರಷ್ಟ ಸರ್ಕಾರ, ದೌರ್ಜನ್ಯ ಸರ್ಕಾರ, ಮಹಿಳೆಯರಿಗೆ ಅಗೌರವವಾಗಿ ನಡೆದುಕೊಂತಾರೆ. ಇಲ್ಲಿ ಇವತ್ತು ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಮುಂದಿನ ಉದ್ದೇಶ ಮುಂದೆ ಏನಾಗ್ಬೇಕು ನಿಮ್ಗೆ? ಮಹಿಳೆಯರಿಗೆ ನ್ಯಾಯ ಬೇಕು, ಸಾಮೂಹಿಕವಾಗಿ ನ್ಯಾಯ ಕ್ಷಮೆ ಕೇಳಬೇಕು, ಅವ್ರು ಬರ್ಬೇಕು, ಕ್ಷಮೆ ಕೇಳಬೇಕು. ಇಷ್ಟೇ ಮತ್ತೆ ಏನ್ ಉದ್ದೇಶ ನನಗೆ. ಸಾರ್ವಜನಿಕರು ಅಲ್ಲಿವರೆಗೂ ಪ್ರತಿಭಟನೆ ಕೈ ಬಿಡಲ್ಲ ನಾವು ಮಹಿಳೆಯರಿಗೆ ಅವಮಾನ ಮಾಡಿದಂತ ಕಾಂಗ್ರೆಸ್ ಮುಖಂಡರಿಗೆ ಏನು ಪ್ರೇಮ್ ಸಿಗೋದು ನೋಡೋದು. ಇಲ್ಲಿ ಸಪೋರ್ಟ್ ಇಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ಅವರು ಇವ್ರಿಗೆ ಈಗ ಸದಸ್ಯರಿಗೆ ಸಪೋರ್ಟ್ ಕೊಡದೆ ತಾವು ನಿರ್ಧಾರ ತಗೊಂಡು ತಾವು ಅಪ್ರೂವ್ ತಗೊಂಡು ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಅನೇಕ ಬಾರಿ ಇವರು ಹೋಗಿ CS ಆಮೇಲೆ AO ಎಲ್ಲರ ಕಡೆ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿವರೆಗೂ ಅವ್ರನ್ನ ಯಾರು ಸ್ಪಂದನೆ ಮಾಡಲಿಲ್ಲ. ಸುಮಾರು PDO ಅವರು ಇಲ್ಲಿ ಅನೇಕ ಘಟನೆಗಳು ನಡೆದ್ರು ಯಾರು ಅವರು ಇಲ್ಲಿವರೆಗೂ ಎಷ್ಟು ಅವ್ರ ಮೇಲೆ ಸುಮಾರು ಸಸ್ಪೆಂಡ್ ಆಗಿದ್ದಾರೆ. ಇಲ್ಲಿ ಬೇರೆ ಕಡೆ ಲೋಕಾಯುಕ್ತರ ಕೇಸ್ ಇತ್ತು, ಅವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇಷ್ಟು ಎಲ್ಲ ಕಡೆ ಕಂಪ್ಲೇಂಟ್ ಇದ್ರು. ನಾವು ಇವರು CS ಮಟ್ಟ ಕಂಪ್ಲೇಂಟ್ ಮಾಡಿ ಬಂದ್ರು, ದಾಖಲೆ ಐತೆ. ಅವ್ರು ಏನು ನಡೆದ ಗ್ರಾಮ ಪಂಚಾಯತಿ ಒಳಗೆ ಇಲ್ಲಿವರೆಗೂ ಏನಾಯ್ತದೆಲ್ಲ ದಾಖಲೆ ಇದ್ರು. ಅವ್ರ ಮೇಲೆ ಇನ್ನೂ ಆಕ್ಷನ್ ಆಗಿಲ್ಲ, ಒಂದೇ ಆಕ್ಷನ್ ಆಗಿಲ್ಲ. ನಿನ್ನೆ ಇನ್ನು ಗ್ರಾಮ ಪಂಚಾಯತಿ ಸಾರ್ವಜನಿಕರು ಎಲ್ಲರಿಗೂ ಮಾಹಿತಿ ಇರೋದಿಲ್ಲ. ಮೀಟಿಂಗ್ ನಡೆದೊಳಗೆ ಬರಬೇಕು ಬರಬಾರ್ದು ಅನ್ನೋದು ಎಲ್ಲರೂ ಕಾಮನ್ ಆಗಿ ಅವ್ರದ್ದು ಕೆಲಸ ಇತ್ತು, ಬಂದು ನಿಲ್ಲಿ ಕೇಳಿದ್ದಾರೆ. ಅದು ಒಳಗಡೆ ಹೋಗಿಲ್ಲ, ಬರೋದು ಕರ್ತವ್ಯ ಅದು ಗ್ರಾಮ ಪಂಚಾಯತಿಯಲ್ಲಿ ಬಂದಿದ್ದಾರೆ. ಅವರು ಹೊರಗೆ ಬರೋದಕ್ಕೂ ಆಗಲೇ ಬಂದು ಅವ್ರ ಸದಸ್ಯರಾದರು. ಮಾನ್ಯತೆ ಇದಲ್ಲಪ್ಪ ಗ್ರಾಮ ಪಂಚಾಯತಿ ಸಭೆ ನಡೆದೈತಿ ಅಂತಂದು ಹೇಳಿ ಕಳಿಸ್ಬೋದಿತ್ತು. ಅದು ಇಷ್ಟು ವಿಕೋಪಕವಾಗಿ ಇಲ್ಲಿವರೆಗೂ ಸುಮಾರು 50 ವರ್ಷ ಆದರೂ ಗ್ರಾಮ ಪಂಚಾಯತಿ ಒಳಗೆ ಯಾರು ಸದಸ್ಯರು ಹೊಡೆದಾಟ ಆಗಿದ್ದು ಕಂಡಿಲ್ಲ. ಸುಮಾರು ನಾನು ನಿನ್ನೆ 2 ಗಂಟೆದಿಂದ 6 ಗಂಟೆವರೆಗೂ ಇಲ್ಲೇ ಕುಂತು AO ಕರೆಸಿ ಅವ್ರ ಸಮಾನ PDO ಅವರು ತಪ್ಪು ಆಗೈತಿ ನಾ ಸಹಿ ಮಾಡೇನೆ ಅಂತಂದು ಒಪ್ಕೊಂಡಿದ. ಅವ್ರು ಅದಕ್ಕೆ ದಾಖಲೆಗಳು ನೋಡ್ರಿ, ಸಿಕ್ಕಾಪಟ್ಟಿ ದಾಖಲೆಗಳು ಅದಾವೆ. ನಾವು ಇಲ್ಲಿಂದ ಹೇಳೋ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಮಾಡೈತಿ. ಅಲ್ಲೇ ಅವ್ರ ಮೇಲೆ ನಿನ್ನೆ ಏನಂತಾರೆ CS ಆ್ಯಕ್ಷನ್ ತಗೊಳ್ತೇನೆ ಅಂತಂದು, ಅದು ಪಾರ್ಟ್ ಆಡಳಿತ ದೃಷ್ಟಿಯಿಂದ. ಅದಾಗ ನಾವು ಸದಸ್ಯರು ಬೇಕಾದಾಗಿರ್ಬೋದು. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಹೋಗಿದ್ದೇನೆ, ಆದರೂ ಇಲ್ಲಿವರೆಗೂ ಒಂದು ಅಧ್ಯಕ್ಷರಿಗೆ ನಾವು ಯಾಕಂತ ಕೇಳಿಲ್ಲ, ಏನಿಲ್ಲ. ಯಾಕಂದ್ರೆ ಅದೇ ಒಂದು ಆಡಳಿತ ನಡೆಸ್ತಾ ಇರ್ತಾರೆ. ನಾವು ಏಕಾಏಕಿ ಹೊರಗಡೆ ಬಂದರು ಅವ್ರ ಬಂದು ಸಮಾಧಾನ ಹೇಳ್ಬೇಕು. ಯಾರಾದರೂ ತಪ್ಪು ಸರಿಯೋ ಆಮೇಲೆ ವಿಚಾರ ಮಾಡಬೇಕು, ಸರಿಪಡಿಸಂತ ನೋಡಬೇಕು.
ಬಂದು ಹೆಣ್ಮಕ್ಳಿಗೆ ಅವಾಶಿತ ಶಬ್ದದಿಂದ ಗೌರವ ಇಲ್ಲಂಗೆ ಮಾತಾಡಿದ್ರೆ ಅವ್ರಿಗೆ ನಮ್ಗೆ ಸಪೋರ್ಟ್ ಯಾರು? ನಿಮ್ಮ ಪಾರ್ಟಿ ಒಳಗೆ ನಾವು ಹೆಂಗಿರ್ಬೇಕು? ಮುಂದೆ ಬರೋಂಥ ಹೆಣ್ಮಕ್ಳು ರಾಜಕಾರಣಿ ಬರೋಣ ಬೇಡೋ ಅನ್ನೋ ಒಂದು ಪ್ರಶ್ನೆ ಹುಡ್ತೈತಿ, ಅಭದ್ರತೆ ಕಾಡ್ತೈತಿ. ಮತ್ತು ನಾವು ಅವ್ರ ಪರವಾಗಿ ನಾವು ಮಾಡಲಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರು ಅವ್ರಿಗೆ ರಕ್ಷಣೆ ಕೊಡಲಿಲ್ಲ ಅಂದ್ರೆ ನಮ್ಮ ಮತ್ತೆ ಮುಂದೆ ಯಾರು ನಮಗೆ ಗ್ರಾಮ ಪಂಚಾಯತಿ ಒಳಗಾಗಲಿ ಎಲ್ಲಿ ಆದರೂ ಹೆಣ್ಮಕ್ಳು ಯಾರು ರಾಜಕಾರಣಕ್ಕೆ ಬರೋದಿಲ್ಲ. ಗೌರವಿತ ರಾಜಕಾರಣ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಎಲ್ಲರಿಗೂ ಗೌರವನೇ ಇರಬೇಕು. ಉದ್ದೇಶ ಏನ್ರಿ, ಈಗ ಗ್ರಾಮ ಪಂಚಾಯತಿ ನಾವು ಕೇಲಿ ಹಾಕಿ ಸಾಮೂಹಿಕವಾಗಿ ನಮಗಿಲ್ಲಿ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇಲ್ಲಿ ಒಟ್ಟೆ ಸರ್ಕಾರ ಇರೋದ್ರಿಂದ, ಶಾಸಕರು ಇರೋದ್ರಿಂದ 14 ಜನ ಇದ್ದಾರೆ. 14 ಜನನು ರಾಜೀನಾಮೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಯಾಕಂದ್ರೆ ಇದ್ರೂ ನಾವು ಇಲ್ಲಂಗಾಗೈತಿ. ಯಾಕಂದ್ರೆ ಏನಂದ್ರೆ ನೀವು ಏನ್ ಮಾಡ್ತೀರಿ, ಏನ್ ಮಾಡ್ಕೊಳಕ್ ಆಕತಿ ಅಂತ ಸದಸ್ಯರು ಪ್ರಶ್ನೆ ಕೇಳಿದಾರೆ. ಇವರು ಬಹಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಾರೆ ಅದ್ರ ಬಗ್ಗೆ. ಮತ್ತೆ ಇನ್ನು ಹಿಡ್ಕೊಂಡು ಏನ್ ಮಾಡ್ಬೇಕು, ಅವ್ರು ಇದ್ರು ಇಲ್ಲಂಗನೆ ಸದಸ್ಯರ ಹೆಸರಿಗೆ ಸದಸ್ಯರಾಗಿರ್ಬೋದು. ಆದ್ಮೇಲೆ ಬರೀ ಸದಸ್ಯರಾದಿದ್ರು ಅದು ಪರವಾಗಿಲ್ಲ, ಅಗೌರವ ಬರಾಕ್ತಿರ್ತಾರೆ. ಅವ್ರ ಮುಖಂಡರ ಕೇಳ್ಯಾರ, ನೀವೇನ್ ಸಹಕಾರ ಕೊಟ್ಟಿರಿ ಅಂತ ಕೇಳಿ 5 ವರ್ಷ ದಾಖಲೆಗಳು ಏನ್ ಬೇಕೋ ಎಲ್ಲ A to Z ನಿಮ್ಗೆ ದಾಖಲೆ ಕೊಡ್ತೀವಿ. ಅದ್ರ ಬಗ್ಗೆ ನಮ್ಮ ಗಜು ಕುಂದಾಪುರ ಅಂತಂತದಾರ. ಒಂದ್ ವೇಳೆ ಈಗ ಅವ್ರು ನೀನೇನ್ ಗಲಾಟೆ ಇತ್ತು ಅವ್ರು ಬಂದು ಕ್ಷಮೆ ಕೋರಿ ಸರಿ ಕೊಡ್ತಾರೆ, ಪ್ರತಿಭಟನೆ ನಿಲ್ಲಿಸ್ತಾರೆ. ಮಹಿಳೆಯರಿಗೆ ಗೌರವ ಕೊಟ್ಟು ಕ್ಷಮೆ ಕೇಳಿದ್ರೆ ನೀವು ಸಸ್ಪೆಂಡ್ ಆಗೋವರೆಗೂ ನಾವು ಅಧಿಕಾರ ಬರಲಿ ಮುಗಿತಾರೆ ಅಧ್ಯಕ್ಷ. ಸುಮ್ಮನೆ ನೀವು ಕೊಡ್ರಿ ಇವತ್ತು, ಸುಮ್ಮನೆ ಭಾಳ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿ ಆಗ್ತೀರಿ ನಮ್ಮ ಜೊತೆ ಕೊಡ್ರಿ. ಏನು ಪ್ರೇಮ್ ಸಿಗೋದು ಇಷ್ಟೆಲ್ಲ ಈ ಹಗರಣಗಳು ಇಷ್ಟೆಲ್ಲ ಆಗಕ್ಕೆ ಮೂಲ ಕಾರಣ ಇದಕ್ಕೆ ಬೇರು ಭ್ರಷ್ಟಾಚಾರ ಮುಚ್ಚಾಕಾಕ ಸನ್ಮಾನ್ಯ ಹಿರಿಯ ಸದಸ್ಯರುಗಳೆಲ್ಲ ಕೇರ್ಕೊಂಡು ಮಹಿಳಾ ಸದಸ್ಯರ ಮೇಲೆ ಗುಂಡಾಗಿ ವರ್ತನೆ ಮಾಡಿದ್ರು. ನಿನ್ನೆ ನಾನು ಇದ್ದೆ. ನಮ್ಮ ಈ ಪಾಪ ಅಖಿಲರು 2 ಸದಸ್ಯರ ಮೇಲೆ ಅದು ಮಾಡಿದರು. ಸರಿ, ಯಾಕಂತ ಹೇಳಿದರೆ ಇವೆಲ್ಲ ಭ್ರಷ್ಟಾಚಾರ ಮುಚ್ಚಾಕೊಂಡು ಏರೋದು ನೀವು ಮಾತಾಡಿದ್ರು ಸುಮ್ಮನೆ ಆಗಿಬಿಡ್ತಾರೆ ಅಂತೇಳಿ ನಿಮಗೆ ನೆನಪಿರಲಿ. ಮೊನ್ನೆ ಯೂಟ್ಯೂಬ್ನಾಗೆಲ್ಲ ಹರಿದಾಡ್ತು, ನಿಮ್ಮ ಚಾನೆಲ್ನಾಗೂ ಬಂತು. ಇದು ಏನಂತ ಹೇಳಿದರೆ ಮನೆಗೆ 100 ರೂಪಾಯಿ ಹಂಚ್ತಾ ಇದ್ದಾರೆ. ಸರ್ಕಾರದ ಯಾವುದೇ ಆದೇಶದ ಪ್ರತಿಯೊಳಗಿಲ್ಲ, ಎಲ್ಲೂ ಇಲ್ಲ. ಇದನ್ನು ವಸೂಲಿ ಮಾಡ್ತಾ ಇದ್ದಾರ. ಈ ಪ್ರಶ್ನೆ ಮಾಡಿದ್ವಿ. ಅಕ್ಕಿ ಹಾಲೂರಾಗ 5,000 ಜನಸಂಖ್ಯೆ, 5,000 ಮನೆಗಳದಾವು. 5 ಲಕ್ಷ ಯಾವ ಹೆಡ್ಡಿಗೆ ಹಾಕ್ತೀರಿ ನೀವು ಅಂತ ನನ್ನ ಪ್ರಶ್ನೆ. ಈ ಹೆಡ್ಡಿಗೆ ಹಾಕ್ತಾರಂತ. ಇದು ಯಾರ್ದು? ಯಾರೋ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವ್ರಿಗೆ ಹೆಂಗೆ ಕೊಟ್ಟರು? ಇವ್ರು ಕಾಂಟ್ರಾಕ್ಟ್ ಹೆಂಗೆ ಕೊಟ್ಟರು? ಎಲ್ಲೂ ಉಲ್ಲೇಖ ಇಲ್ಲ. CS ಅವರು ಆದೇಶ ಮಾಡಿರ್ತಕ್ಕಂಥದ್ದು ಸ್ಥಳೀಯ ಸಂಪನ್ಮೂಲ ಕ್ರೋಢೀಕರಿಸಿ ನಿಮಗೆ ಅದು ಪ್ಲೇಟ್ ಬಡಿತೀವಿ 100 ರೂಪಾಯಿ ಕೊಡ್ರಿ ಅಂತ. ಇದು ಒಂದು ಇವರಿಗೆ ಹೇಳಿದೆ, ಅವ್ರು ಅದನ್ನ ಒಪ್ಕೊಂಡ್ರು ತಪ್ಪು ಅಂತೇಳಿ. ನಿಜವಾಗ್ಲೂ ಒಪ್ಕೊಂಡಾರ. ಸರಿ, ಇದು 15 ಫೈನಾನ್ಸ್ 15ನೇ ಹಣಕಾಸು. ಇದನ್ನ ಹೆಂಗೆ ಅವರು ಇದಕ್ಕೆ ಕಳಿಸ್ಬೇಕು? ಅಪ್ರೂವಲ್ಗೆ ಗ್ರಾಮ ಸಭೆ ಕರಿಬೇಕು, ವಾರ್ಡ್ ಸಭೆ ಮಾಡ್ಬೇಕು. ಹೌದಾ? ಅಪ್ರೂವಲ್ ಮಾಡಿದ್ರೆ ಅಪ್ರೂವಲ್ ಕಳಿಸ್ಬೇಕು. ಗ್ರಾಮ ಸಭೆ ಮಾಡಿದ್ರೆ ಅಂತ ಕೇಳಿದ್ರೆ ಇದೊಂದು ಫೋಟೋ ಕೊಟ್ಟರು. ವಾಪಸ್ ಕೇಳಿದೆ ನಾನು, ಇದು ಗ್ರಾಮ ಸಭೆ ಹೌದು ಅಂತೇಳಿ. ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಕಾರ್ಮಿಕರು. ನಮ್ಮ ಅಕ್ಕಿ ಹಾಲೂರು ಜನಸಂಖ್ಯೆ 2012ನೇ ಸೆನ್ಸಸ್ ಪ್ರಕಾರ 12,590. ಮಿನಿಮಮ್ 10% ಅಂತ ಹೇಳಿದ್ರೆ 1250 ಜನ ಕೊಡಬೇಕು, ಇಲ್ಲ 1000 ಜನ ಕೊಡಬೇಕು. ಇವ್ರನ್ನೆಲ್ಲ ಹೆಸರು ಗುಂಡು ಹೇಳಬಲ್ಲೆ ನಾನು ಯಾರ್ಯಾರು ಅಂತೇಳಿ. ಇದರಲ್ಲೂ ಭ್ರಷ್ಟಾಚಾರ, ಇದನ್ನು ಸಹಿತ ಏವರು ಒಪ್ಕೊಂಡ್ರು. ಇನ್ನು ವರ್ಗ ಒಂದ್ರು ತಮಗೆ ಎಷ್ಟು ಬೇಕು ಬಿಲ್ಗಳು ಎಲ್ಲ ಇಲ್ಲಿ ಬಿಲ್ಗಳು ಅದಾವು. ವರ್ಗ ಒಂದ್ರದಷ್ಟೇ ಇದು, ಬರೀ 1 ವರ್ಷದ್ದು 2023-24ನೇ ಇಸ್ವಿಯ ವರ್ಗ 1 ನಿಮಗೆ ಬೇಕು ಅಂದ್ರೆ ದಾಖಲೆ ಸಮೇತ ನಾನು ಕೊಡಕ್ತಾ ಇರೋದೀನಿ. ಇಷ್ಟು. ಇನ್ನು PDO ಈ ವ್ಯಕ್ತಿ ಹಿಂದೆ ತಿಳುವಳ್ಳಿ ಪಂಚಾಯಿತಿಯಲ್ಲಿ ತನ್ನ ಹೆಂಡತಿನ ಅಧ್ಯಕ್ಷನ್ ಮಾಡಿ ತಾವು ಕಾರ್ಯದರ್ಶಿ ಇದ್ದರು. ಅಲ್ಲಿಯೂ ಸಹಿತ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆದರು. ನಮ್ಮ ಪಕ್ಕದ ಹಳ್ಳಿ ಶಾಡ್ಗುಪ್ಪಿಲಿ 7/2012 ಲೋಕಾಯುಕ್ತ ಕೇಸ್ ಆಯ್ತು ಅವ್ರ ಮೇಲೆ. ಸತ್ತವ್ರ ಮೇಲೆ ದುಡ್ಡು ತೆಗೆದಿರ್ತಕ್ಕಂಥ
NRG ದುಡ್ಡು ಇಲ್ಲ ಐತೆ ಬೇಕಾದ್ರೆ ಕೊಡ್ತೀನಿ. ಇದಾಗಲೇ ಇದನ್ನು ಜೀವ ತೊಗೊಂಡು ಹೈಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ. ಅದು ಲೋಕಾಯುಕ್ತ ಕೇಸ್ ಐತಿ. ನಾನು ಸಹಿತ 2 ರಿಂದ 3 ಲೋಕಾಯುಕ್ತ ಕೇಸ್ ಹಾಕೀನಿ. ಅವ್ರದ್ದು ಏನು ಒಕ್ಕೋರ್ಲ ಅಂದ್ರೆ ಅವ್ರಿಗೆ ಕುಮ್ಮಕ್ಕೈತಿ. ಸ್ಥಳೀಯ ಕೆಲವು ಲೀಡರ್ಗಳದ್ದು, ಗುಂಡಾ ಲೀಡರ್ಗಳು ಮತ್ತು ಲೀಡರ್ಗಳಲ್ಲ, ಗುಂಡಾ ಲೀಡರ್ಗಳದ್ದು ದೊಡ್ಡ ಬಾಯಿ ಮಾಡಿ ಜೋರು ಮಾಡಿ ಹೆದರ್ಸತಕ್ಕಂಥ ವ್ಯವಸ್ಥೆ. ನಮ್ಮನ್ನು ಹೆದರ್ಸೋಕ್ಕಾಗಲ್ಲ, ನಾವು ಕಾನೂನು ಕಲ್ತಿರ್ತಕ್ಕಂಥವ್ರು. ಅವ್ರು ಯಾರನ್ನೂ ಹೆದರ್ಸ್ಬೋದು. ಇನ್ನು ಸ್ಥಳೀಯ ಅಧಿಕಾರಿಗಳು ಏನದಾರ, ನಮ್ಮ ಇವ್ರನ್ನ ಇದರ ನಾನು ಪಾರ್ಟಿ ಮಾಡ್ತೀನಿ, ಅವ್ರಿಗೂ ಸಹಿತ ಬಹುಶಃ ಮುಟ್ಟಿರ್ಬೋದು ಕಮಿಷನ್ನು. ಯಾವತ್ತೂ ಒಂದು ಫೋನಿಗೆ ಅವರು ಸ್ಪಂದನೆ ಮಾಡಲ್ಲ, ಯಾವತ್ತೂ ಒಂದು ಲೆಟ್ರಿಗೆ ಸ್ಪಂದನೆ ಮಾಡಲ್ಲ. CS ಅವ್ರಿಗೂ ನೀವು ಪ್ರತಿಯೊಂದಕ್ಕೂ ಒಂದೊಂದು ದಾಖಲೆಗೂ ಒಂದೊಂದು ಘಟನೆ ನಡೆದಿರೋ ಒಂದು ನಿದರ್ಶನ ಹೌದು, ಐತೆ. ಹೌದು. ಮತ್ತೆ ಇಷ್ಟು ಘಟನೆ ಆದ್ರೂ ಯಾಕೆ ಸ್ಟ್ರಾಂಗ್ ಆಗಿ ನೀವು ಇದ್ರ ಇವತ್ತು ಬೀಗ ಹಾಕಿದಿರಿ, ಬೀಗ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಮತ್ತೆ ಇದೇ ತರ ಬರೀ ಪ್ರತಿಭಟನೆಗಳೇ ಆಗುತ್ತೆ, ಇದಕ್ಕೆ ಕೊನೆ ಯಾವಾಗ ಅಂತ ಇದನ್ನ ತಗೊಂಡು ಹೋಗಿ ನಾನು 28/7/2028ಕ್ಕೆ ಮಾನ್ಯ DS ಅವರು ಮತ್ತು CS ಅವ್ರನ್ನ ಕಂಡು ದಾಖಲೆಗಳನ್ನೆಲ್ಲ ಸಮೇತ ಹೈಲೈಟ್ ಮಾಡಿ ಅವ್ರಿಗೆ ತೋರಿಸಿ ಅರ್ಧ ಗಂಟೆ ಕೂತ್ಕೊಂಡು ಅವ್ರು ಮನವರಿಕೆ ಮಾಡಿ ಹೇಳಿ ಬಂದೆ. ಆ್ಯಕ್ಷನ್ ಮಾಡ್ತೀನಿ ಅಂದರು. 2023 ಒಂದ್ಸಲ ಅವ್ರು ಇವ್ರು ಮುಗಿತಾರೆ ಅಧ್ಯಕ್ಷ, ಸುಮ್ಮನೆ ನೀವು ಕೊಡ್ರಿ ಇವತ್ತು. ಸುಮ್ಮನೆ ಭಾಳ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿ ಆಗ್ತೀರಿ ನಮ್ಮ ಜೊತೆ ಕೊಡ್ರಿ. ಏನು ಪ್ರೇಮ್ ಸಿಗೋದು ಅಭದ್ರತೆ ಕಾಡ್ತಾ ಇದೆ, ಗೌರವ ಇಲ್ಲ. ಈ ಗಲಾಟೆ ಆದ್ರೂ ಅಧ್ಯಕ್ಷರಲ್ಲೇ ಇದ್ರು ನಾವು ಬಂದಿಲ್ಲ ಅನ್ನೋ ಒಂದು ಅಧ್ಯಕ್ಷರು ನನಗೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಈಗ ನಾನು ಕ್ಷಮೆ ಕೇಳಿದ್ದೀನಿ. ಗಲಾಟೆ ಏನಾಯ್ತು, ಈಗ ಏನಾಗಬೇಕು, ಈ ಪ್ರತಿಭಟನೆ ಉದ್ದೇಶ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಡುವೆ ಮಾತಾಡ್ಬೇಡ್ರಿ. ಇಡೀ ಹಾನಗಲ್ ತಾಲೂಕಿನಾದ್ಯಂತ ಈ ಪಕ್ಷಪಾತ ಅನ್ನೋಂಥದ್ದು ಹೆಚ್ಚಿನ ಮಟ್ಟದ ನಡೀತಾ ಇದೆ. ಅದರಲ್ಲಿ ಅಕ್ಕಿಲೂರು ಗ್ರಾಮದಲ್ಲಿ ನಡೆದಂಥ ಘಟನೆ ಮಹಿಳೆಯರಿಗೆ ಏನು ಅಗೌರವ ಆಗೈತಲ್ಲ, ಭಾಳ ನೋವಿನ ಸಂಗತಿ ಐತಿ. ಹಾನಗಲ್ ತಾಲೂಕಿನಾದ್ಯಂತ ಒಟ್ಟಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಅನ್ನೋಂಥದ್ದು ಇರೋಂಗಿಲ್ಲ. ಆದರೂ ಸಹಿತ BJP ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ಅನ್ನೋಂಥ ಒಂದು ಶಬ್ದ ಓಡಾಡ್ತಿರ್ತೈತಿ. ಆ ಹಿನ್ನೆಲೆಯಲ್ಲಿ ಗುಂಪುಗಳಾಗಿ ಕನ್ವರ್ಟ್ ಆಗಿಬಿಟ್ಟವು. ಈಗ ಕಾಂಗ್ರೆಸ್ MLA ಅವರು ಮಾನ್ಯವರು ಇರೋದ್ರಿಂದ ಇಲ್ಲಿ ಹೆಚ್ಚಿನ ಒತ್ತು ಇವ್ರು ಏನೋ ಒಂದು ಹೋರಾಟ ಮಾಡಿದ್ರೂ ಯಾವುದೇ ಬೆಂಬಲ ಸಿಗಂಗಿಲ್ಲ. ಮತ್ತು ಇಲ್ಲಿ ಏನು ಆಡಳಿತ ಮಾಡೋಕ್ಕೂ ಅವರ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅವ್ರ ಕೈಯಾಗಿರ್ತೈತಿ. ಸ್ವತಃ ಅವ್ರ ಸರ್ಕಾರ, ಗ್ರಾಮ ಸರ್ಕಾರ ಅನ್ನೋಂಥದ್ದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರ ಮೇಲೆ ಇರ್ತೈತಿ. ಇಲ್ಲಿ ಏನು ಅನ್ಯಾಯ ಆದರೂ ಸಹಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಮತ್ತು ಇವರು ಇರ್ತಾರೆ. ಅದ್ರ ಮೂಲಕ ಹೋಗ್ಬೇಕು ಹೊರತು ಹಸ್ತಕ್ಷೇಪ ಅವರು MLA ಆದಂಥವ್ರು ಸಹಿತ ಇಲ್ಲಿ ಮಾಡಬಾರ್ದು. ಇಡೀ ತಾಲೂಕಿನಾದ್ಯಂತ ಈ ಗ್ರಾಮ ಪಂಚಾಯತಿಯಲ್ಲಿ ಹಸ್ತಕ್ಷೇಪ MLA ಅವ್ರದ್ದು ಆಗ್ತಾಯಿದೆ. ಆ ಕಾರಣದಿಂದನೇ ಇಲ್ಲಿ ಇವರಿಗೆ ಯಾವುದೇ ರೀತಿಯ ಸಪೋರ್ಟಾಗಿ ಸಿಗ್ತಾ ಇಲ್ಲ. ಇವತ್ತಿದಾದಂಥ ಅನ್ಯಾಯ ದೊಡ್ಡ ಅನ್ಯಾಯ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅದ್ರ ಬಗ್ಗೆ ದಾಖಲೆಗಳನ್ನು ಸಹಿತ ಸಿಕ್ಕಾಪಟ್ಟೆ ಅದಾವು. ಈಗ ನಮ್ಮ ಗುರಿ ಇವರೆಲ್ಲರಿಗೂ ಸಹಿತ ಕುಮಾರ್ ಮಕರವಳ್ಳಿ ಅಂತೇಳಿ ಒಮ್ಮೆ ಲೋಕಾಯುಕ್ತದಲ್ಲಿ ಸಿಲುಕಿ ಅದ ಸಾಕಷ್ಟು ದಾಖಲಾತಿಗಳು ಸಹಿತ ಅದಾವು. ಇವು ನಮ್ಮ ಹೋರಾಟ ಏನಪ್ಪ ಅಂತಂದ್ರೆ ಆ ಅಭಿವೃದ್ಧಿ ಅಧಿಕಾರಿ ಶೀಘ್ರವೇ ಸಸ್ಪೆಂಡ್ ಆಗಬೇಕು. ಅಷ್ಟಲ್ದ ಇವ್ರಿಗೆ ನ್ಯಾಯ ಸಿಗಬೇಕು. ಅವ್ರಿಗೇನು ಅವಮಾನ ಆಗೈತಿ, ಅವ್ರಿಗೇನು ಅವಮಾನ ಆಗೈತಿ, ಯಾರು ಅವಮಾನ ಮಾಡ್ರ ಅವ್ರು ಸ್ವಯಂ ಪ್ರೇರಿತವಾಗಿ ಬಂದು ದಯವಿಟ್ಟು ಇಲ್ಲಿ, ಯಾಕಂತಂದ್ರೆ ನಾವು ಅವ್ರಿವ್ರಂದ ಮಹಿಳೆಯರು ಅಂತಂತೇಳಿ ಒಂದು ಯೋಚನೆ ಮಾಡಿ ಮಹಿಳಾ ಸದಸ್ಯರಿಗೆ ಗೌರವ ಸಿಗೋ ರೀತಿ ಒಳಗೆ ಅವ್ರು ಬಂದು ಅಲ್ಲಿ ಕ್ಷಮೆ ಯಾಚಿಸ್ಬೇಕು ಅಂತೇಳಿ ತಿಳ್ಸೋಕೆ ಇಚ್ಛೆಪಡ್ತೀನಿ. ನಿಮ್ಮ ಪೂರ್ತಿ ನಾವು ಪ್ರತಿಭಟನೆ ಮಾಡ್ತೀವಿ, ನಮಗೆ ಕ್ಷಮೆ ಕೊರೋವರೆಗೂ ನಾವು ನಿಲ್ಲಿಸಲ್ಲ ಅನ್ನೋ ಒಂದು ಹಂತ ಆದರೆ, ಇನ್ನೊಂದು ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ, ನಮಗೆ ಬೆಲೆನೇ ಇಲ್ದಂತಾಗಿದೆ ಅನ್ನೋ ಒಂದು ಮಟ್ಟಕ್ಕೆ ಹೇಳ್ತಾರೆ. ಅಧ್ಯಕ್ಷರಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ನಮ್ಮ ಅವಧಿ ಇನ್ನೂ ಭಾಳ ಅಂದ್ರೆ 6 ರಿಂದ 7 ವಾರ ಅಷ್ಟೇ ಉಳಿದೈತಿ. ದಯವಿಟ್ಟು 5 ವರ್ಷದ ಅವಧಿ ಒಳಗೆ ನಾವು ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನಂಗೆ ನೆಚ್ಚಾಟಿ ಎಲ್ಲ ರೀತಿಯಿಂದ ಮಾಡಿಕೊಂಡು ನಾವು ಇಲ್ಲಿವರೆಗೆ ಊರು ಒಳಗೆ ಶಾಂತಿ ಅನ್ನೋಂಥದ್ದು ಕಾಪಾಡಿಕೊಂಡು ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಕೊಂಬಂದೀವಿ. ನಿನ್ನೆ ಅಚಾನಕ್ ಏನೋ ಒಂದು ಸಣ್ಣ ಪುಟ್ಟ ಘಟನೆ ಆಯಿತು. ಆಗಿದ್ರ ಬಗ್ಗೆ ನಾನೊಬ್ಬ ಅಧ್ಯಕ್ಷ ಆಗಿ ನಾನು ನನ್ನ ಚಂಬರ್ನಲ್ಲಿ ನಾನು ಕುಂತಿದ್ದೆ. ನಾ ಎದ್ದು ಬರೋದ್ರ ಒಳಗೆ
ಇವ್ರದ್ದು 5 ನಿಮಿಷ ಒಳಗೆ ಏನೋ ಮಾತಿನ ಚಕಮಕಿ ಆಯ್ತು. ಅದಕ್ಕಾಗಿ ನಾನು ಕಡೆಗೆ ಇಲ್ಲಿ ಹೊರಗೆ ಬಂದ್ವಿ, ಇವರೆಲ್ಲರೂ ಕುಂತರು. ನನ್ನ ಟೆನ್ಷನ್ ಒಳಗೆ ನಾನು ಇದ್ದೆ. ಇದು ಯಾಕಾತಪ್ಪ, ಇದಾಗಬಾರ್ದಿತ್ತು, ನಮಗೊಂದು ಒಳ್ಳೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದಂಗೆ ಆಕೈತಿ. ಎಲ್ಲಕ್ಕಿಂತ ಹಿಂದಿಂದ ನಮ್ಮ ಹಿರಿಯರೆಲ್ಲರೂ ಒಂದು ಒಳ್ಳೆಯ ಹೆಸರಿಟ್ಟು ಹೋಗ್ಯಾರ. ಎಲ್ಲ ಆಫೀಸ್ ಲೆವೆಲ್ನಾಗೂ ನಮ್ಮ ಅಕ್ಕಿಯಾಳೂರು ಪಂಚಾಯತಿ ಪ್ರಥಮ ಸ್ಥಾನದಾಗ ನಾವು ಇಟ್ಟೇವಿ. ಈಗ ಲಾಸ್ಟಿಗೆ ಬಂದು ಇದಾಗಿದ್ದು ಆ ವಿಷಯನ. ಆ ನಂತರ ನಮ್ಮ ಇಳಿಗೇರಿ ಕೃಷ್ಣ ಇವರು ಬಂದರು, ಆ ನಂತರ ಇರಪಣ ಉದಯವರು ಬಂದರು, ಕುಮಾರ್ ದೇಶಮುಖರು ಬಂದರು. ಅದಕ್ಕಿಂತ ಮೊದಲು ನಮ್ಮ ಟಾಕನಗೌಡರು ಬಂದರು. ಎಲ್ಲರೂ ಬಂದು ಒಂದು ಕುಡ್ಕೊಂಡ್ರು. ಇವರು ಇಲ್ಲೇ ಕುಂತಾಗ ನಾನು ಯಾಕೆ ಬರಲಿಲ್ಲ ಅಂಥೇಳಿ ನನಗೆ ಕೇಳಿಲ್ಲ ಅಂತ ಹೇಳಿದ್ರಲ್ಲ, ನನ್ನ ತಾಯಿ ಆಣಿ ಮಾಡಿ ಹೇಳ್ತೇನೆ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೇಳಿಲ್ಲ, ಇವ್ರಿಗೆ ಅಂದಿದ್ರ ಬಗ್ಗೆ ಕೇಳಿ, ನಾ ಮಾತಾಡೋದು ಕೇಳಿ, ನಾ ಹೇಳಕತ್ತೇನೆ ಕೇಳಿ. ನಾನು ಏನ್ರಿ ಇವ್ರು ನೋಡ್ರಿ, ಇವ್ರದ್ದು ಮಾತು ನಡೆಯೋ ಟೈಮ್ನಾಗ ನಾನು ಇಲ್ಲೇ ಇದ್ದಿದ್ದಿಲ್ಲ. ಕಡೆಗೆ ಎಲ್ಲ ಲೀಡರ್ಸ್ ಬಂದರು, ಸಾಹೇಬರು ಬಂದರು. ಅವರೆಲ್ಲರ ಎದುರಿಗೆ ನಾನು ಕೈ ಮುಗಿದು ನನ್ನ ಒಬ್ಬ ಅಧ್ಯಕ್ಷ ಆಗಿ ನಾನು ಕ್ಷಮೆ ಕೇಳೇನಿ. ಇವ್ರೊಳಗೆ ಏನಾರ ಸಣ್ಣ ಪುಟ್ಟ ಘಟನೆ ಆದರೆ ಇದು ಬೆಳೆಸಬೇಡ್ರಿ, ಇಷ್ಟಕ್ಕೆ ಇದು ಮಾಡಿ ಅಲ್ಲ ಮುಂದೆ. ಈಗ ನಿನ್ನೆ ನೀವು ಇಲ್ಲೇ ಇದ್ರಿ, ಕೇಳಿದಿರಿ ಅಂತಂದೇಳಿ 10 ಜನ ಧ್ವನಿ ಎತ್ತಾ ಇದ್ದಾರೆ. ಹೌದೌದು. ತಾಯಿ ಆಣೆಗೂ ನನಗೆ ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಒಂದ್ ನಿಮಿಷ ಅಂತ ಕೇಳ್ತಾ ಇದ್ರಿ. ಈಗ ನೀವು ಅಲ್ಲಿ ಇದ್ದಿದ್ರೆ ಏನ್ ನಿರ್ಧಾರ ತಗೋತಿದ್ರಿ, ಏನ್ ಕ್ರಮ ತಗೋತಿದ್ರಿ? ಆ ನಿಟ್ಟಿನಲ್ಲಿ ಬೀಗ ಜಡಿದಿದ್ದಾರೆ, ನೀವೇನ್ ಕ್ರಮ ತಗೋತೀರಿ? ಅಲ್ಲ ನಾನು ಅದನ್ನು ಕೇಳ್ತಿದ್ರೆ ನಾನು ಅವ್ರಿಗೂ ಕರೆದು ಇವ್ರಿಗೂ ಕರೆದು ಏನನ್ನೋದು ಎಲ್ಲ ಲೀಡರ್ಸ್ ಕುಡಿದ್ರು. ನಾವು ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ಒಂದು ಒಳ್ಳೆಯ ಅಭಿಪ್ರಾಯ ತೊಗೊತಿದ್ವಿ. ಒಂದು ಶಾಂತಿ ರೂಪಕ್ಕೂ ಹೋಗ್ಬೇಕನ್ನೋ ವಿಚಾರ ನಾವಂತೂ ತೊಗೊತಿದ್ವಿ. ಈಗಾದರೂ ನಮ್ಮದೇನಿಲ್ಲ, ಮುಂದೆ ಬೆಳೆಸೋ ವಿಚಾರನೂ ಇಲ್ಲ. ಬೇಕಂದರೆ ಇನ್ನೊಂದು ಸರಿ ನಾನು ಎಲ್ಲ ಊರು ಲೀಡರ್ಸ್ ಮೀಟಿಂಗ್ ಕರಿತೀನಿ, ಕರೆದು ಅದ್ರ ಬಗ್ಗೆ ಏನಾಗೈತಿ ಏನಿಲ್ಲ ಅನ್ನೋದು ಒಂದು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ. ನಂದು ಮಕ್ಬೂಲ್ ಅಹಮದ್ ರುಸ್ತುಮ್ ಖಾನ್ ಅವರು. ನಾವು ಇಷ್ಟು ಕೂಡಿ ರಾಜೀನಾಮೆ ಕೊಡ್ತೇವಲ್ರಿ, ಅದಕ್ಕೆ ಏನು ಉತ್ತರ ಕೊಡ್ತೇವೆ? ಮುಗಿತಾರೆ ಅಧ್ಯಕ್ಷ, ನೀವು ಕೊಡ್ರಿ ಇವತ್ತು. ಸುಮ್ಮನೆ ಭಾಳ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿ ಆಗ್ತೀರಿ ನಮ್ಮ ಜೊತೆ ಕೊಡ್ರಿ. ಏನು ಪ್ರೇಮ್ ಸಿಗೋದು ನೋಡೋದು. ಎಲ್ಲರೂ ಮಾತಾಡಬೇಡ್ರಿ, ಎಲ್ಲರೂ ಮಾತಾಡಬೇಡ್ರಿ. ದಯವಿಟ್ಟು ಎಲ್ಲರೂ ಸುಮ್ಮನೆ ಅವ್ರಿಗಾಗಿತ್ತು ಏನು ಮಾತಾಡಕ್ಕೆ ಉತ್ತರ ಕೊಡ್ರಿ. ನೋಡ್ರಿ, ನಾನು ಒಂದು ಸದಸ್ಯ, ನನಗೆ 5 ಮಂದಿ ಸದಸ್ಯರು ಕೇಳಿದ್ರೆ ಕೇಳ್ರಿ ಅವರು ಅಲ್ರಿ. ನೀವು ಊರಿನ ಪ್ರಥಮ ಪ್ರಜೆ, ನಮ್ಮ ನಮಗೆಲ್ಲರಿಗೂ ಒಂದು ಊರಿನ ಪ್ರಥಮ ಪ್ರಜೆ
ಅಲ್ಲ ನೀವು ಎಲ್ಲರೂ ಮಾಡ್ಕೊಡ್ರಿ ಗುಂಡಾವರ್ತನೆ ಏನಾಗಿತ್ತು ಅಧಿಕಾರ ಬರಲಿ ಮುಗಿತಾರೆ ಅಧ್ಯಕ್ಷ ಸುಮ್ಮನೆ ನೀವು ಕೊಡ್ರಿ ಇವತ್ತು ಸುಮ್ಮನೆ ಭಾಳ ಒಳ್ಳೆ ಕೆಲಸ ಒಳ್ಳೆ ವ್ಯಕ್ತಿ ಆಗ್ತೀರಿ ನಮ್ಮ ಜೊತೆ ಏನು ಫ್ರೇಮ್ ಸಿಗೋದು